ಇದಕ್ಕೆ ಕಾರಣ ನಾನಾ ಕಾರಣ ಇದೆ. ಈ ಇಲಾಖೆ ಇಷ್ಟು ಹದಗೆಡೋದಕ್ಕೆ ಮಧು ಬಂಗಾರಪ್ಪ ನೇರವಾಗಿ ಕಾರಣ. ಮಧು ಬಂಗಾರಪ್ಪನಿಗೆ ಶಿಕ್ಷಣದ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ. ಗೊಂದಲವಾದ ಆದೇಶಗಳು, ಗೊಂದಲ ನಿರ್ಧಾರಗಳು, 5, 8, 9 ಪರೀಕ್ಷೆ ಮಾಡಬೇಕು ಅಂತ ಪ್ರತಿಷ್ಠೆ, ಹೈಕೋರ್ಟ್ ಮಾಡಬೇಡಿ ಅಂತ ಇವ್ರು ಮಾಡಬೇಕು ಅಂತ, ಆಮೇಲೆ ರಿಸಲ್ಟು ಇವತ್ತೇ ಕೊಡಬೇಕಂತ ಗೊಂದಲ, ಅದಕ್ಕೆ ಕೋರ್ಟ್ ಸ್ಟೇ ಕೊಟ್ಬಿಡ್ತು. ಇವತ್ತು ಮಕ್ಕಳ ಆಯೋಗ ನೋಟಿಸ್ ಜಾರಿ ಮಾಡಿದೆ, ರಿಸಲ್ಟ್ ಕೊಡಿ ಅಂತೇಳಿ. ಈ ಸರ್ಕಾರ ಬಂದ ಮೇಲೆ 3 ಎಕ್ಸಾಮ್ ಮಾಡಬೇಕು ಅಂದರು. ಇವೆಲ್ಲ ತಲೆ ಬುಡ ಇಲ್ದಿರೋ ಮಂತ್ರಿಗೆ ಈ ಶಿಕ್ಷಣ ಜ್ಞಾನ ಇಲ್ಲಿದೆ. ಹಾಗಾಗಿ ಈ ರಿಸಲ್ಟು ಇವತ್ತೇನೋ ಈ ಅಧ್ವಾನ ಆಗಿದ್ರೆ ನೇರವಾಗಿ ಮಧು ಬಂಗಾರಪ್ಪ ಕಾರಣ, ಅವ್ರು ಕೆಲಸ ಮಾಡ್ತಾ ಇರುವಂಥ ಕಮಿಷನರು ಮತ್ತು ಸೆಕ್ರೆಟರಿ ಕಾರಣ. ಈ ಶಿಕ್ಷಕರನ್ನ ಈ ಸರ್ಕಾರ ಕಾರ್ಮಿಕರಿಗಿಂತ ಕಡೆಗೆ ನಡ್ಕೊಳ್ತಾ ಇದೆ. ಅವ್ರ ಯೋಗ್ಯತೆಗಿನ್ನ 2 ತಿಂಗಳು ಸಂಬಳ ಆಗಿಲ್ಲ ಐಡೆಡ್ ಸ್ಕೂಲ್ಗಳಲ್ಲಿ ಈ ರಾಜ್ಯದಲ್ಲಿ. ಒಬ್ಬ ಮಂತ್ರಿಗೆ ಸಾಮಾನ್ಯ ಒಂದು ಪತ್ರ ಓದಕ್ಕೆ ಬರಲಿಲ್ಲ ಶಿಕ್ಷಣ ಮಂತ್ರಿಗೆ. ವಿಧಾನಸೌಧದಲ್ಲಿ ಪ್ರಶ್ನೆಗೆ ಉತ್ತರ ಓದಕ್ಕೆ ಆಗಲಿಲ್ಲ ಮಂತ್ರಿ ಕೈಯಲ್ಲಿ. ಈ ಕನ್ನಡದಲ್ಲಿ, ಇಂಗ್ಲೀಷ್ ಎಲ್ಲ ಬೇರೆ ಲ್ಯಾಂಗ್ವೇಜ್ ಅಲ್ಲ. ಆದರೆ ಇಂಥ ಮಂತ್ರಿಯಿಂದ ಶಿಕ್ಷಣ ಇಲಾಖೆ ಉದ್ಧಾರ ಆಗಕ್ಕೆ ಸಾಧ್ಯನಾ? ಹಾಗಾಗಿ ರಿಸಲ್ಟ್ ಒಂದೇ ಮಾನದಂಡ ಅಲ್ಲ. ಆ ರಿಸಲ್ಟ್ ಕೊಡೋ ಮೇಸಿದ ಮೈಂಡ್ ಸೆಟ್ ಅರ್ಥ ಮಾಡ್ಕೋಬೇಕಲ್ಲ. ಮಾನಸಿಕ ಸ್ಥಿತಿ ಏನಿದೆ, ಅವ್ರು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿ ಅಂದರೆ ಈ ಕಡೆ ಎಲೆಕ್ಷನ್ಗೆ ಹಾಕ್ತೀರಿ, ಜನಗಣತಿಗೆ ಹಾಕ್ತೀರಿ, ಜಾತಿ ಗಣತಿಗೆ ಹಾಕ್ತೀರಿ, ಕುರಿ ಗಣತಿಗೆ ಹಾಕ್ತೀರಿ, 3 ಎಕ್ಸಾಮ್ ಮಾಡ್ತೀರಿ. ಆದ್ರಿಂದ ಇವೆಲ್ಲ ನಿರ್ಧಾರಗಳು ಒಬ್ಬ ಯೋಗ್ಯವಲ್ಲದ ಶಿಕ್ಷಣ ಮಂತ್ರಿ ಇರುವುದರಿಂದ ಈ ಇಲಾಖೆ ಹಾಳಾಗೋಗಿದೆ. ಕೋರ್ಟ್ ಆದೇಶ ಲೆಕ್ಕ ಇಲ್ಲ ಇವರಿಗೆ. ಖಾಸಗಿ ಶಾಲೆಗಳಿಗೆ ಮಾನ್ಯತೆ ನವೀಕರಣ ಮಾಡಿ ಅಂದರೆ ಕೋರ್ಟ್ ಆದೇಶ ಕೊಟ್ಟರೆ ಮಾಡಲ್ಲ ಇವರು. 5 ವರ್ಷಕ್ಕೊಂದ್ಸಲ ಮಾಡಿ ಅಂದರೆ 1 ವರ್ಷಕ್ಕೆ ಮಾಡ್ತೀವಿ ಅಂತಾರೆ, ಅಲ್ಲಿ ಲಂಚಾವತಾರ. ಹಾಗಾಗಿ ಶಿಕ್ಷಣ ಇಲಾಖೆಯ ಗ್ರಾಹಕತೆ ಸರಿ ಇಲ್ಲ. ಮಧು ಬಂಗಾರಪ್ಪನ ಅಧ್ಯಕ್ಷತೆ ಶಿಕ್ಷಣ ಇಲಾಖೆ ಹಾಳಾಗೋಗಿದೆ, ಇನ್ನೂ ಹಾಳಾಗುತ್ತೆ.